ಪಹಲ್ಗಾಮ್ ದಾಳಿ ಆದ್ರೂ ಮ್ಯಾಚ್ ಆಡಿಸ್ತೀರಾ? ಬಿಜೆಪಿಯವರಿಗೆ ಸ್ವಲ್ಪನೂ ಕೂಡ ನಾಚಿಕೆ ಆಗೋದಿಲ್ವಾ? ಬಿಜೆಪಿಗರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಕ್ರೋಶ. ಬಿಜೆಪಿಯವರು ಮಾತೆತ್ತಿದ್ರೆ ದೇಶಭಕ್ತಿ ಅಂತಾರೆ. ಪಹಲ್ಗಾಮ್ ದಾಳಿ ಆದ್ರೂ ಮ್ಯಾಚ್ ಆಡಿಸ್ತೀರಾ? ಬಿಜೆಪಿಯವರಿಗೆ ಸ್ವಲ್ಪನೂ ನಾಚಿಕೆ ಆಗೋದಿಲ್ವಾ? ಬಿಜೆಪಿಗಳ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಕ್ರೋಶ. ಬಿಜೆಪಿಯವರು ಮಾತೆತ್ತಿದ್ರೆ ದೇಶಭಕ್ತಿ ಅಂತಾರೆ. ನಿನ್ನೆ ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ಆಡಿಸಿದ್ರು. ಹುತಾತ್ಮರ ಕುಟುಂಬದವರ ಕಣ್ಣೀರಿಗೂ ಕೂಡ ಬೆಲೆ ಇಲ್ವಾ? ಇಲ್ಲಿ ಬಿಜೆಪಿಗರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ಕೆಂಡಾಮಂಡಲರಾಗಿದ್ದಾರೆ. ಎಸ್ ವೀಕ್ಷಕರೇ, ಬಿಜೆಪಿಯವರ ವಿರುದ್ಧವಾಗಿ ಮಾತನಾಡಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಸ್ವಲ್ಪನೂ ಬಿಜೆಪಿ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಇಂಡಿಯಾ ಪಾಕಿಸ್ತಾನದ ಮ್ಯಾಚ್ ಆಡಿಸಿದ್ದೀರಾ, ಪಹಲ್ಗಾಮ್ ದಾಳಿ ಆಗಿದೆ, ಅದ್ರ ಬಗ್ಗೆ ಕಾಮನ್ ಸೆನ್ಸ್ ಇಟ್ಕೋಬೇಕು ತಾನೆ. ಬಿಜೆಪಿಯವರು ಮಾತೆತ್ತಿದ್ರೆ ದೇಶಭಕ್ತಿ ಅಂತ ಹೇಳ್ತಾರೆ, ಆದ್ರೆ ಕ್ರಿಕೆಟ್ಗೆ ದೇಶಭಕ್ತಿ ಅನ್ವಯ ಆಗೋದಿಲ್ವಾ? ನಿನ್ನೆ ಇಂಡಿಯಾ ಮತ್ತು ಪಾಕಿಸ್ತಾನದ ಮ್ಯಾಚ್ ಆಡಿಸಿದ್ರಿ, ಏನ್ ಕತೆ ಏನು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾ ಇರುವಂತದ್ದು. ಏನ್ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಅಂತ ನೋಡೋಣ. ನಿಮಗೆ ಸ್ವಲ್ಪ ನಾಚಿಕೆ ಬಂತ ನಿಮಗೆ? ಅದ್ರ ಮೇಲೆ ಬಿಜೆಪಿ ನಾಯಕ ಇವ್ರದ್ದು ಇಷ್ಟು ದೇಶಭಕ್ತರು ಅಂತ ಹೇಳ್ತಾರಲ್ರಿ. ನಿನ್ನೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಯ್ತಲ್ಲ, ನಾಚಿಕೆ ಬಂದಿಲ್ವಾ ನಿಮಗೆ? ಸ್ವಲ್ಪ ನಾಚಿಕೆ ಬಂತ ನಿಮಗೆ? ಅದ್ರ ಮೇಲೆ ಬಿಜೆಪಿ ನಾಯಕರು ಹೇಳೋದು ಇಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದ್ದು, ಅವ್ರ ಜೊತೆ ಆಟ ಆಡಿಲ್ಲ ಅಂದ್ರೆ ಪಾಯಿಂಟ್ಸ್ ಹೋಗುತ್ತೆ ಅಂತೆ. ಪಾಯಿಂಟ್ಸ್ ಹೋದ್ರೆ ಏನಾಯ್ತು ರೀ? ಬಿಡ್ರಿ, ಏಷ್ಯಾ ಕಪ್ ಆಡೋದು. BCCI ಈಸ್ ದ ರಿಚೆಸ್ಟ್ ಕ್ರಿಕೆಟಿಂಗ್ ಬಾಡಿ. ನಿಮ್ಗೆ ನೆನಪಿದ್ರೆ 1987ನಲ್ಲೋ 89ನಲ್ಲೋ ಯಾವಾಗ ಏಷ್ಯಾ ಕಪ್ ಆಡಬೇಕಾದಾಗ ಇಂಡಿಯಾ ಡಿಡ್ ನಾಟ್ ಪಾರ್ಟಿಸಿಪೇಟ್. ಯಾಕಂದರೆ ಶ್ರೀಲಂಕಾದಲ್ಲಿ ತಮಿಳ್ ಅವರಿಗೆ ಸರಿಯಾಗಿ ನೋಡ್ಕೋತಾ ಇರಲಿಲ್ಲ ಅಂದ್ಬಿಟ್ಟು ಪಾರ್ಟಿಸಿಪೇಷನೇ ಮಾಡಿಲ್ಲ. ಎಷ್ಟೊಂದು ದೇಶಗಳು ಒಲಿಂಪಿಕ್ಸ್ನ ತ್ಯಾಗ ಮಾಡಿದೆ. ಇಲ್ಲಪ್ಪ ನಮ್ಗೆ ಬೇಡ, ಇಲ್ಲಿ ಹೋದರೆ ಸರಿ ಮೆಸೇಜ್ ಹೋಗಲ್ಲ ಅಂತ ನಮ್ಮ ಪ್ರಿನ್ಸಿಪಲ್ಸ್ ನಮಗೆ ಮುಖ್ಯ ಅಂದ್ಬಿಟ್ಟು, ನಮ್ಮ ಸಿದ್ಧಾಂತ ನಮ್ಗೆ ಮುಖ್ಯ ಅಂದ್ಬಿಟ್ಟು. ನಿಮ್ದೇನ್ರಿ ಸಿದ್ಧಾಂತ? ಮಾರಾಟಕ್ಕೆ ಇಟ್ಟಿದ್ದೀರಾ? ಏನು ಯಾರೋ ಸ್ಪಾನ್ಸರ್ಶಿಪ್ ಕೊಡ್ತಾರೆ, ಯಾರೋ TRP ಕೊಡ್ತಾರೆ ಅಂದ್ಬಿಟ್ಟು ನೀವು ಹೋಗಿ, ಅಥವಾ ನಿಮಗೆ ಹೇಳೋ ಧೈರ್ಯ ಇಲ್ವಾ ಹೋಮ್ ಮಿನಿಸ್ಟರಿಗೆ? ಯಾಕಂದರೆ ಅವ್ರ ಮಗ ICC ಅಧ್ಯಕ್ಷರಿದ್ದಾನಂತ ಹೇಳೋ ಧೈರ್ಯ ಇಲ್ವಾ? BCCI ನಡೆಸ್ತಾ ಇರೋದು ಇವತ್ತು ಬಿಜೆಪಿ ನಾಯಕರು, ಹೇಳೋ ಧೈರ್ಯ ಇಲ್ವಾ? ಇಷ್ಟೇನಾ ಇವ್ರ ದೇಶಭಕ್ತಿ? ಅವರೇ ಹೇಳಿದ್ರಲ್ಲ, ಖೂನ್ ಆರ್ ಪಾನಿ ಏಕ್ ಹಿ ತರಫ್ ನೈ ಬಹ ಸಕ್ತೆ ಅಂದ್ಬಿಟ್ಟು. ಏನಾಯ್ತು? ಪ್ರಧಾನಮಂತ್ರಿ ಅವರು ಸುಮ್ಮನೆ ಇದ್ದಾರೆ, ಹೋಮ್ ಮಿನಿಸ್ಟರ್ ಸುಮ್ಮನೆ ಇದ್ದಾರೆ. ಏನು BCCI ಇಸ್ ಬಿಗರ್ ದೆನ್ ಗೌರ್ಮೆಂಟಾ? ನಮ್ಮ ಸೈನಿಕರ ಬಗ್ಗೆ ಇವ್ರು ಮಾತನಾಡ್ತಾರೆ. ನಿನ್ನೆ ಪ್ರಧಾನಮಂತ್ರಿ ಅವರು ಭಾಳ ದೊಡ್ಡ ಭಾಷಣ ಮಾಡಿದ್ರು. ಕಾಂಗ್ರೆಸ್ನವರು ಸೈನಿಕರಿಗೆ ಅವಮಾನ ಮಾಡ್ತಾ ಇದ್ರು. ನಿನ್ನೆ ಏನು ಪುರಸ್ಕಾರ ಮಾಡಿದ್ರಿ ನೀವು? ಯಾಕೆ ಫೋನ್ ಎತ್ತಿ ಹೇಳೋಕ್ಕಾಗಿಲ್ವಾ ನಿಮ್ಮ ಮೋಟಾಬಾಯಿಗೆ? ಮೋಟಾಬಾಯಿ ಮತ್ ಖೇಲೋ, ಹಮಾರೆ ಕಾನೂನು ಹಮಾರೆ ಸೈನಿಕೋ ಕೆ ಖಿಲಾಫ್ ಹೇ. ಅಲ್ಲಿ ಹುತಾತ್ಮರಾದಂಥ ಒಬ್ಬರು ಕುಟುಂಬಸ್ಥರು ಹೆಂಡತಿ ಹೇಳಿದ್ದಾರೆ ನಿನ್ನೆ ಆಡಬಾರ್ದು ಅಂತ. ಅದಾದ್ಮೇಲೂ ಏನು ಅನ್ಸಿಲ್ವೇನ್ರಿ ನಿಮಗೆ? ನಾನು ಹೇಳ್ದಂಗೆ ಇವೆಲ್ಲ ಬರೇ ಬೇರೆಯವರ ಬಡವರಿಗೆ ಪ್ರವಚನಗಳು ಇವ್ರದಲ್ಲ. ಇವ್ರದ್ದು ಇಷ್ಟು ದೇಶಭಕ್ತರು ಅಂತ ಹೇಳ್ತಾರಲ್ರಿ. ನಿನ್ನೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಯ್ತಲ್ಲ, ನಾಚಿಕೆ ಬಂದಿಲ್ವಾ ನಿಮಗೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.